ಸಮಸ್ತ ಕರ್ನಾಟಕ ಜನತೆಗೆ ಈ ನಿಮ್ಮ ಕನ್ನಡಿಗನು ಮಾಡುವ ನಮಸ್ಕಾರಗಳು. ತಮಗೆಲ್ಲರಿಗೂ ಜ್ಞಾನದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಶ್ನೆಗಳನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ? 1 27, 2 28, 3 31, 4 29. ಎರಡನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿವೆ? 1 5, 2 7, 3 8, 4 6. ಮೂರನೇ ಪ್ರಶ್ನೆ, ಭಾರತ ದೇಶದಲ್ಲಿ ಎಷ್ಟು ಜಿಲ್ಲೆಗಳಿವೆ? 1 797, 2 800, 3 799, 4 ಯಾವುದೂ ಅಲ್ಲ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿನ ಎಷ್ಟು ರಾಜ್ಯಗಳು ದ್ವಿಸದನ ಶಾಸಕಾಂಗವನ್ನು ಹೊಂದಿವೆ? 1 7, 2 10, 3 5, 4 6. ಐದನೇ ಪ್ರಶ್ನೆ, ವಿಧಾನ ಪರಿಷತ್ನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟರ ಅನುಪಾತದಲ್ಲಿರಬೇಕು? 1 1ನೇ 3, 2 3ನೇ 1, 3 2ನೇ 3, 4 3ನೇ 2. ಆರನೇ ಪ್ರಶ್ನೆ, ಕೇಂದ್ರದಲ್ಲಿ ಈ ಕೆಳಗಿನ ಯಾವುದನ್ನು ಕೆಳಮನೆ ಎಂದು ಕರೆಯಲಾಗುತ್ತದೆ? 1 ರಾಜ್ಯಸಭೆ, 2 ಪುರಸಭೆ, 3 ವಿಧಾನ ಪರಿಷತ್, 4 ಲೋಕಸಭೆ. ಏಳನೇ ಪ್ರಶ್ನೆ, ಭಾರತದ ಎಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿವೆ? 1 6, 2 7, 3 5, 4 8. ಎಂಟನೇ ಪ್ರಶ್ನೆ, ಪ್ರಸ್ತುತ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 1 250, 2 240, 3 245, 4 1 ಮತ್ತು 3. ಒಂಬತ್ತನೇ ಪ್ರಶ್ನೆ, ಈ ಕೆಳಗಿನ ಯಾವ ಸದನವನ್ನು ಕಾಯಂ ಸದನ ಎಂದು ಕರೆಯಲಾಗುತ್ತದೆ? 1 ಲೋಕಸಭೆ, 2 ವಿಧಾನ ಪರಿಷತ್, 3 ರಾಜ್ಯಸಭೆ, 4 1 ಮತ್ತು 3. ಹತ್ತನೇ ಪ್ರಶ್ನೆ, ಈ ಕೆಳಗಿನ ಯಾವ ಸದನವನ್ನು ಜನತಾ ಸದನ ಎಂದು ಕರೆಯಲಾಗುತ್ತದೆ? 1 ಲೋಕಸಭೆ, 2 ರಾಜ್ಯಸಭೆ, 3 ವಿಧಾನ ಪರಿಷತ್, 4 ಯಾವುದೂ ಅಲ್ಲ. ಹನ್ನೊಂದನೇ ಪ್ರಶ್ನೆ, ಪ್ರಸ್ತುತ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 1 543,
2 545, 3 530, 4 250. ಹನ್ನೆರಡನೇ ಪ್ರಶ್ನೆ, ಕರ್ನಾಟಕದ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು? 1 28, 2 30, 3 31, 4 29. ಹದಿಮೂರನೇ ಪ್ರಶ್ನೆ, ಭಾರತದ ಒಟ್ಟು ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟು? 1 543, 2 545, 3 530, 4 250. ಹದಿನಾಲ್ಕನೆಯ ಪ್ರಶ್ನೆ, ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯ ಯಾವುದು? 1 ಮಹಾರಾಷ್ಟ್ರ, 2 ಬಿಹಾರ, 3 ಉತ್ತರ ಪ್ರದೇಶ, 4 ಪಶ್ಚಿಮ ಬಂಗಾಳ. ಹದಿನೈದನೆಯ ಪ್ರಶ್ನೆ, ಪ್ರಸ್ತುತ ಕರ್ನಾಟಕದ ವಿಧಾನಸಭೆಯ ಅಧ್ಯಕ್ಷರು ಯಾರು? 1 ಕೆ.ಜಿ. ಬೋಪಯ್ಯ, 2 ಓಂ ಬಿರ್ಲಾ, 3 ವೆಂಕಯ್ಯ ನಾಯ್ಡು, 4 ಯು.ಟಿ. ಖಾದರ್. ಹದಿನಾರನೆಯ ಪ್ರಶ್ನೆ, ಪ್ರಸ್ತುತ ಕರ್ನಾಟಕ ರಾಜ್ಯದ ಲೋಕಸಭಾ ಸ್ಪೀಕರ್ ಯಾರು? 1 ಕೆ.ಜಿ. ಬೋಪಯ್ಯ, 2 ಓಂ ಬಿರ್ಲಾ, 3 ವೆಂಕಯ್ಯ ನಾಯ್ಡು, 4 ಯು.ಟಿ. ಖಾದರ್. ಹದಿನೇಳನೇ ಪ್ರಶ್ನೆ, ಪ್ರಸ್ತುತ ಕರ್ನಾಟಕ ರಾಜ್ಯದ ರಾಜ್ಯಸಭೆಯ ಅಧ್ಯಕ್ಷರು ಯಾರು? 1 ಕೆ.ಜಿ. ಬೋಪಯ್ಯ, 2 ಓಂ ಬಿರ್ಲಾ, 3 ಮುಪ್ಪವರಪು ವೆಂಕಯ್ಯ ನಾಯ್ಡು, 4 ಬಸವರಾಜ್ ಹೊರಟ್ಟಿ. ಹದಿನೆಂಟನೇ ಪ್ರಶ್ನೆ, ಪ್ರಸ್ತುತ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ನ ಸಭಾಪತಿ ಯಾರು? 1 ಕೆ.ಜಿ. ಬೋಪಯ್ಯ, 2 ಓಂ ಬಿರ್ಲಾ, 3 ಮುಪ್ಪವರಪು ವೆಂಕಯ್ಯ ನಾಯ್ಡು, 4 ಬಸವರಾಜ ಹೊರಟ್ಟಿ. ಹತ್ತೊಂಬತ್ತನೇ ಪ್ರಶ್ನೆ, ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಎಷ್ಟು ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಗುತ್ತದೆ? 1 12 ಮತ್ತು 3, 2 12 ಮತ್ತು 2, 3 11 ಮತ್ತು 2, 4 11 ಮತ್ತು 3. ಇಪ್ಪತ್ತನೇ ಪ್ರಶ್ನೆ, ಯಾವ ಮನೆ ಲೋಕಸಭೆ ರಾಜ್ಯಸಭೆಯು ಹೆಚ್ಚು ಶಕ್ತಿಯುತವಾಗಿದೆ? 1 ರಾಜ್ಯಸಭೆ, 2 ಲೋಕಸಭೆ, 3 1 ಮತ್ತು 2, 4 ಯಾವುದೂ ಅಲ್ಲ.